ಹಾಯ್ ನಮಸ್ತೆ. ಇವತ್ತು ಡುಪ್ಲೆಕ್ಸ್ 10 ನಂಬರ್ ಪ್ಲೇಟ್ನ ಮಾಡೋದನ್ನ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಇದು ಡುಪ್ಲೆಕ್ಸ್ ಶೀಟು, ಡುಪ್ಲೆಕ್ಸ್ ಬೋರ್ಡ್ ಆ್ಯಕ್ಚುಲಿ. ಇದನ್ನು ನಾವು 10 ನಂಬರ್ ಸರ್ಕಲ್ಲಾಗಿ ಕಟ್ ಮಾಡ್ಕೊತೀವಿ ಫಸ್ಟು. ಈಗ ಇದು ಕಟಿಂಗ್ ಮಿಷಿನ್ನು 10 ನಂಬರ್ ಬ್ಲೇಡ್ ಅಂದರೆ 9.2 ಸೈಜ್ ಬರುತ್ತೆ. ಅದು 9.9 ಇಂಚಸ್ಸು, ಆಮೇಲೆ 8.8 ಈ ಥರ ಎಲ್ಲ ಸೈಜ್ ಮಾಡ್ಕೋತಾರೆ. ನಾವು 9.2 ಸರ್ಕಲ್ ಮಾಡ್ತಾಯಿದ್ದೀವಿ. ಈ ಥರ ಸರ್ಕಲ್ ಕಟ್ಟಿಂಗ್ ಮಿಷಿನಲ್ಲಿ ಸರ್ಕಲ್ ತೊಗೊಂಡು ನಂತರ ಅದನ್ನು ಪ್ರೆಸ್ಸಿಂಗ್ ಹೀಟ್ ಡೈಯಲ್ಲಿ ಪ್ರೆಸ್ಸಿಂಗ್ ಮಾಡ್ತೀವಿ. ಅದು ಈ ಥರ ಇರುತ್ತೆ. ಸರ್ಕಲ್ ತೊಗೊಂಡು ಇದ್ರ ಸೈಜ್ ಬಂದು 9.2 ಇಂಚಸ್. ಈ ಥರ ಇದರಲ್ಲಿ ಪ್ರೆಸ್ಸಿಂಗ್ ಮಾಡ್ತೀವಿ. ಆಲ್ಮೋಸ್ಟ್ ಟಿಫನ್ನಿಗೆ ಒಳ್ಳೆ ಪ್ಲೇಟ್ ಆಗಿರುತ್ತೆ. ಅಪ್ರಾಕ್ಸಿಮೇಟ್ 200 GSM ಇಂದ 250 GSM ವರೆಗೂ ಪೇಪರ್ ಇರುತ್ತೆ. ಒಂದು ಸಲ ಪ್ರೆಸ್ಸಿಂಗಿಗೆ 4 ಪ್ಲೇಟ್ ಒಂದೇ ಸಲ ಪ್ರೊಡಕ್ಷನ್ ಆಗುತ್ತೆ. ಫಿನಿಶಿಂಗ್ ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ ಫಿನಿಶಿಂಗ್. ನೋಡಿ, ಸ್ಟಿಕ್ ಆಗಲ್ಲ, ಭಾಳ ಚೆನ್ನಾಗಿರುತ್ತೆ ಪ್ಲೇಟ್. 200 ಇಂದ 250 GSM ವರೆಗೂ ಬರುತ್ತೆ. ಒಂದೇ ಪ್ಯಾಟ್ರನ್ನೇ ಸಿಗೋಲ್ಲ ಇದು ಡುಪ್ಲೆಕ್ಸಲ್ಲಿ. ರೋಲ್ ಫಾರ್ಮ್ ಆದರೆ ಒಂದೇ ಪ್ಯಾಟ್ರನಲ್ಲಿ ಸಿಕ್ಬಿಡುತ್ತೆ. ಈ ಡುಪ್ಲೆಕ್ಸ್ ಬೋರ್ಡ್ ತೊಗೊಂಡು ಸರ್ಕಲ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ಮಾಡೋದು. ಪ್ಲೇಟ್ ಎಲ್ಲ ಕ್ವಾಲಿಟಿ ವೈಸ್ ಭಾಳ ಚೆನ್ನಾಗಿರುತ್ತೆ. ಬೋರ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನೊಂದು 12 ನಂಬರ್ ಸರ್ಕಲಿಂದ ಮಾಡಿರೋದು. ಈ ಕಡೆ ನೀವು ಕೆಳಗಡೆ ನೋಡ್ತಾ ಇರೋದು ಇದೆಲ್ಲ 10 ನಂಬರ್ ಸ್ಟಾಕ್ ರೆಡಿಯಾಗಿರ್ತಕ್ಕಂಥ ಪ್ಲೇಟ್. ಇದನ್ನು ನಾವು ಪ್ಯಾಕಿಂಗ್, ನಮಗೆ ಎಷ್ಟು ಕೌಂಟಿಂಗ್ ಬೇಕು ಅಷ್ಟು ಪ್ಯಾಕಿಂಗ್ ಕೂಡ ಮಾಡ್ಕೊತೀವಿ. ಕಸ್ಟಮರ್ ರಿಕ್ವೈರ್ಡ್ ಏನಿರುತ್ತೋ ಅದನ್ನು ಮಾಡ್ಕೊತೀವಿ. GSM ಜಾಸ್ತಿ ಇರೋದ್ರೆ ಸ್ಟಫ್ನೆಸ್ ಚೆನ್ನಾಗಿರುತ್ತೆ. ಕೈಯಲ್ಲಿ ಹಿಡ್ಕೊಂಡ್ರೆ ಕೆಳಗಡೆ ಸುಟ್ಟು. ನಮಸ್ಕಾರ ಎಲ್ರಿಗೂ.